ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿವೆ. ವಿಧಾನಸಭೆಯಲ್ಲಿ ದೋಸ್ತಿ ಶಾಸಕರಿಂದ ಅಹೋರಾತ್ರಿ ಧರಣಿ. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದು ಧರಣಿ ಕುಳಿತಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್. ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಜಾಗಟೆ ಬಾರಿಸಿ ಹಾಡು ಹಾಡಿ ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ವಿಧಾನಸಭೆಯ ಆವರಣದಲ್ಲೇ ಶಾಸಕರಿಂದ ಡಿನ್ನರ್ ಗಡದ ನಿದ್ದೆ. ಅಬಕಾರಿ ಅಕ್ರಮ ಅಸ್ತ್ರ ಪ್ರಯೋಗಿಸ್ತಾ ಇದೆ ವಿಪಕ್ಷ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ತಮಟೆ ಬಾರಿಸಿ ಮಿಮಿಕ್ರಿ ಮಾಡಿ ಸದನದಲ್ಲೇ ದೋಸ್ತಿ ಶಾಸಕರು ಅಹೋರಾತ್ರಿ ಧರಣಿ ನಡೆಸಿದರು. ಶಾಸಕರೆಲ್ಲರೂ ಕೂಡ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಕಚ್ಚಾಟ ನಡೀತಾ ಇದೆ. ನೌಕರರಿಗೆ ಸಂಬಳ ಇಲ್ಲ ಅಂತೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2 ರಿಂದ 3 ಕೋಟಿ ರೂಪಾಯಿ ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವನು ಸುಮಾರು 80 ಈ ಥರ 80 ಲೈಸೆನ್ಸ್ ಕೊಟ್ಟಿದ್ದಾನೆ. 80 ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ 2 ರಿಂದ 3 ಕೋಟಿ ಅಂದರೆ ಎಷ್ಟು ಕೋಟಿಗಳಾಗಾಯ್ತು. ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೋತತೆ. ಅಧಿಕಾರಿ ಏನನ 300-400 ಕೋಟಿ ಅವನೊಬ್ಬನೇ ತಿಂದಿದ್ದಾನೆ. ಅವ್ನು 300-400 ಕೋಟಿ ಅವನೊಬ್ಬನೇ ತಿನ್ನೋಕ್ಕಾಗತ್ತಾ? ಸರ್ಕಾರ ಅಬಕಾರಿ ಮಂತ್ರಿಗಳಿಗೂ ಓದ್ತತೆ, ಮುಖ್ಯಮಂತ್ರಿಗೂ ಓದ್ತತೆ. ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೆನೇ ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ 700 ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್ ಅವರು. ಈಗ ಅಸ್ಸಾಂಗೆ, ತಮಿಳ್ನಾಡಿಗೆ, ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ. ಎವಿಡೆನ್ಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ, ಅಬಕಾರಿ ಜಿಲ್ಲಾಧಿಕಾರಿ. ಹೌದು, ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು. ಮಂತ್ಲಿ ಪ್ರತಿ ಅಂಗಡಿಯಿಂದನೂ 15,000 20,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅಂದರೆ ಅದೇ ತಿಂಗಳಿಗೆ 300-400 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇನ್ನು ಅಬಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ರೂ ಕೂಡ ಇದುವರೆಗೂ 2,000ಕ್ಕೂ ಹೆಚ್ಚು ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಇಷ್ಟು ದುಡ್ಡು ಎಲ್ಲೋಯ್ತು? ಇದು ಒಂದು ಕಡೆ ರಾಜ್ಯದಲ್ಲಿ ದುಡ್ಡಿಲ್ಲ ಅಂತೇಳಿ ಹಾಹಾಕಾರ, ಖಜಾನೆ ಖಾಲಿಯಾಗಿ. ಅಬಕಾರಿ ಸಚಿವರ ಮೇಲೆ ನೇರವಾಗಿ ಆರೋಪ ಬಂದಿರುವಂಥದ್ದು, ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತದೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಏನು ನಡೆದಿದೆ, ಇಲ್ಲಿಗೂ ಕೂಡ ಪಾಲು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷದ ಶಾಸಕರು ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಸಾಕ್ಷಿ ಆಧಾರಗಳನ್ನು ಸಾಕ್ಷಿ ಸಮೇತವಾಗಿ ಸದನದಲ್ಲಿ ಎಲ್ಲವನ್ನೂ ಮಂಡಿಸಿದ್ರು. ಇದ್ಯಾವುದು ಸಾಕ್ಷಿಗೆ ಲೆಕ್ಕ ಕೊಡೋದೆ, ಹಿಂದೆ ಹೀಗಾಗಿತ್ತು, ಮುಂದೆ ಹೀಗಾಗಿತ್ತು, ಇವೆಲ್ಲವೂ ಕಾರಣಗಳನ್ನ ಕೊಟ್ಕೋತಾ
ಆ ಸಂದರ್ಭದಲ್ಲಿ ಹೀಗಾಯ್ತು ಅಂತ. ಈಗ ಆಡಿಯೋ ಇದೆ, ವಿಡಿಯೋ ಇದೆ, ಹೌದಾ ಅಲ್ವಾ, ನೀವೇ ಮಾತಾಡಿರೋದು ಅಲ್ವಾ ಅಂತನ್ನೋಂಥದ್ದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿನಲ್ಲಿ ಇದನ್ನೆಲ್ಲ ತನಿಖೆಗೆ ಒಳಪಡಿಸಿ ಸ್ಪಷ್ಟಗೊಳಿಸ್ಬೋದು. ಅದೇ ಸರ್ಕಾರ ಇಷ್ಟು ತಿಂಗಳುಗಳಾಗಿ ಆದರೂ ಸಹ ಇದು ಯಾವುದನ್ನು ಸ್ಪಷ್ಟಗೊಳಿಸದೆ ಮುಖ್ಯಮಂತ್ರಿ ಪತ್ರ ಬರೆದ್ರೂ ಪ್ರಯೋಜನ ಇಲ್ಲ, ಮುಖ್ಯ ಕಾರ್ಯದರ್ಶಿಗೆ ಬರೆದ್ರೂ ಪ್ರಯೋಜನ ಇಲ್ಲ, ಮಂತ್ರಿಗೆ ಬರೆದ್ರೂ ಪ್ರಯೋಜನ ಇಲ್ಲ. ಒಟ್ಟೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದು ತಲೆ ಕೆಡಿಸ್ಕೊಳ್ಳದೆ ಬಂಡತನದಿಂದ ನಿಂತು ನಾವು ಲೂಟಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು 6,000 ಕೋಟಿ ಭ್ರಷ್ಟಾಚಾರ, 6,000 ಕೋಟಿ ಪ್ರತಿ ವರ್ಷ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಇವತ್ತು ಆಪಾದನೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ನೋಡಿದಾಗ ನಿಜಕ್ಕೂ ದುರಂತ. ಈ ಒಂದು ಸದನ ಎಲ್ಲೋ ಒಂದು ಕಡೆ ನ್ಯಾಯ, ಒಂದು ಆತ್ಮಸಾಕ್ಷಿ ಇಟ್ಕೊಂಡು ನಾವು ಬಂದು ಇಲ್ಲಿ ಕೆಲಸ ಮಾಡುವಂಥದ್ದಿದೆ. ಆ ಸದನದ ಗೌರವ, ಒಬ್ಬ ವ್ಯಕ್ತಿ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬರುವಂಥದ್ದು ಈ ಸದನದ ಗೌರವವನ್ನು ಎತ್ತಿಡಬೇಕು. ಈ ಸದನಕ್ಕೆ, ಒಂದು ಸದನದಲ್ಲಿ ನಾಡಿನ ಜನತೆಯ ಪರವಾಗಿ ಬಂದು ನಾವು ಕೆಲಸ ಮಾಡುವಂಥದ್ದು ಇರಬೇಕು. ಕೆಲಸ ಮಾಡಿ ಒಂದು ನ್ಯಾಯ, ನೀತಿ, ಧರ್ಮವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿರುವಂಥದ್ದು ಒಂದು ಏನೊಂದು ನ್ಯಾಯದ ತಕಡಿ, ಆ ನ್ಯಾಯದ ತಕಡಿಯನ್ನು ನಾವು ನೋಡಿ ಮತ್ತು ಮಹನೀಯರ ಎಲ್ಲರ ಒಂದು ಪ್ರತಿಮೆ ಅಲ್ಲಿ ಇರುವಂಥದ್ದು, ಚಿತ್ರ ಇರುವಂಥದ್ದಿದೆ. ಮತ್ತು ಹಲವಾರು ಗಣ್ಯಮಾನ್ಯರು ಈ ಸದನದಲ್ಲಿ ಕೆಲಸವನ್ನು